ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಹಿಂದಿನ ಸಂಚಿಕೆಯಲ್ಲಿ ಮಾರೀಚನು ರಾವಣನಿಗೆ ಮಾಡಿದಂತಹ ಉಪದೇಶವನ್ನು ಕೇಳಿದ್ವಿ. ಮುಂದಕ್ಕೆ ಅರಣ್ಯಕಾಂಡದ ಮುಂದಿನ ಭಾಗವನ್ನು ಈಗ ಆನಂದಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಿಶ್ರುತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾದಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದೆ ರಾವಣ ಮಾರೀಚನನ್ನು ನೀನು ಮಾಯಾಜಿಂಕೆಯಾಗಬೇಕು, ನಾನು ಸೀತೆಯನ್ನು ಅಪಹರಿಸಬೇಕು, ಮಾಯಾಜಿಂಕೆಯಾಗಿ ನೀನು ರಾಮನನ್ನು ದೂರ ಕರೆದುಕೊಂಡು ಹೋಗಬೇಕು ಅಂತ ಹೇಳ್ತಾನೆ. ಆ ಪಾಪಿ ಮಾರೀಚ ಒಂದು ಸತಿ ಒದೆ ತಿಂದಿದ್ದ ರಾಮನ ಹತ್ರ. ಹಾಗಾಗಿ ಅವನು ರಾವಣನಲ್ಲಿ ಎಷ್ಟೋ ಹೇಳಿ ಕಳಿಸ್ತಾನೆ. ರಕಾರಾದೀನಿ ನಾಮಾನಿ ರತ್ನಾನಿ ರಥಾನಿ ಚ. ರಕಾರ ಕಂಡ್ರೆ ಭಯ ಕಣಪ್ಪ ನನಗೆ, ನಾನು ಅವನ ಹತ್ರ ವಧೆಯನ್ನು ತಿಂದಿದ್ದೇನೆ. ರಾಮನ ಧನಸ್ಸು ಬಾಣಗಳಿಗೆ ಎದುರು ನಿಂತು ಯಾರೂ ಬದುಕೋದಕ್ಕೆ ಸಾಧ್ಯವಿಲ್ಲ. ನೀನು ಆರಾಮವಾಗಿ ನಿನ್ನ ಹೆಂಡತಿ ಮಕ್ಕಳುಗಳ ಜೊತೆಯಲ್ಲಿರು, ರಾಮನನ್ನ ಸೀತೆಯ ಜೊತೆಯಲ್ಲಿ ಇರಕ್ಕೆ ಬಿಡು, ಹೋಗು ಅಂತ ಕಳಿಸಿರ್ತಾನೆ. ಕಳಿಸಿದರೂ ಕೂಡ ಮತ್ತೆ ಶೂರ್ಪಣಕಿ ಅವನಿಗೆ ತೇಜೋವಧೆ ಮಾಡ್ತಾಳೆ. ನೀನೆಂಥ ರಾಜ, ನಿನ್ನ ರಾಜ್ಯದಲ್ಲಿ ಬಂದು ಕರದೂಷಣರನ್ನು ಸಂಹಾರ ಮಾಡಿದಂತಹ ರಾಮ ಒಬ್ಬ ಇದ್ದಾನೆ, ಅವನ ಬಾಣಗಳಿಗೆ ಹೇಗೆ ಸತ್ತರು ಅನ್ನೋದೇ ಗೊತ್ತಿಲ್ಲ, ಅಂತಹ ಶಕ್ತಿಶಾಲಿ. ಅಗ್ನಿಗೆ ವಾಯು ಅನ್ನೋ ರೀತಿಯಲ್ಲಿ ಲಕ್ಷ್ಮಣ ಅಂತ ಹೇಳಿ ಅವನ ಸಹೋದರ ಒಬ್ಬ ಇದ್ದಾನೆ. ಅವನ ಹತ್ರ ಅದ್ಭುತವಾದಂತಹ ಲಕ್ಷ್ಮಿ ಅಂತ ಸ್ತ್ರೀ ಒಬ್ಬಳಿದ್ದಾಳೆ, ಸೀತೆ ಅಂತ. ನಿನಗೆ ಪಟ್ಟದ ರಾಣಿ ಆಗಕ್ಕೆ ಸರಿಯಾಗಿರೋಳು. ಅವಳನ್ನು ನೀನು ಕರ್ಕೊಂಡು ಬಾ, ಹೋಗು, ರಾಮನನ್ನು ಸೋಲಿಸಿ. ಅಂದರೆ ನೀನು ಸೀತೆಯನ್ನು ತರಬೇಕಾದ್ರೆ ಉಪಾಯವಾಗಿ ತರಬೇಕು ಅಂತ ಹೇಳಿ ಅಕಂಪನ ಅವನಿಗೆ ಬುದ್ಧಿ ಹೇಳಿಕೊಡ್ತಾನೆ. ಆಗ ಮತ್ತೆ ಅವನು ಮಾರೀಚನ ಬಳಿಗೆ ಬರ್ತಾನೆ. ನಿನಗೆ ಬೇರೆ ದಾರಿಯೇ ಇಲ್ಲ, ನೀನು ಮಾಯಾಜಿಂಕೆಯಾಗಿ ಹೋಗು, ಸೀತೆಗೆ ಮೋಹಗೊಳಿಸು, ಮತ್ತೆ ರಾಮ ನಿನ್ನನ್ನು ಅಟ್ಟಿಕೊಂಡು ಬರ್ತಾನೆ, ಆಗ ನಾನು ಇವಳನ್ನು ಸೀತೆಯನ್ನು ಅಪಹರಿಸ್ತೇನೆ ಅಂತ ಹೇಳ್ತಾನೆ. ನಿನಗೆ ಬಾಣ ಬಿಟ್ಟಾಗ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಹೇಳಿ ಕೂಗು, ಲಕ್ಷ್ಮಣ ಅಲ್ಲಿಂದ ಬಂದ ಮೇಲೆ ನಾನು ಅವನ್ನ ಅಪಹರಿಸ್ತೇನೆ ಅಂತ ಒಂದು ಫುಲ್ ಫ್ಲೆಡ್ಜ್ಡ್ ಪ್ಲ್ಯಾನ್ ಮಾಡಿ ತಾನು ಮಾರೀಚನನ್ನು ಕಳಿಸೋದಕ್ಕೆ ಬರ್ತಾನೆ. ಮಾರೀಚ ಮತ್ತೆ ಅವನಿಗೆ ಬುದ್ಧಿ ಹೇಳ್ತಾನೆ. ಇಲ್ಲಪ್ಪ, ನಹಿರಾಮಂ ಪರಿಕ್ರಮ್ಯ ಜೀವನ್ ಪ್ರತಿನಿವರ್ತತೆ, ನೀನು ಬದುಕಿರೋದಕ್ಕೆ ಸಾಧ್ಯವಿಲ್ಲ ಅಂತ ಎಷ್ಟು ಹೇಳಿದರೂ ಅವನು ಮಾರೀಚ ರಾವಣ ಅವನಿಗೆ ಒಪ್ಪೋದಿಲ್ಲ. ಇನ್ನೇನು ಮಾಡ್ಲಪ್ಪ, ಖಿನ್ನ ಕರ್ತುಮ್ಮಯ ಅಶಕ್ಯಂ, ನನಗೇನು ಮಾಡೋದಕ್ಕೆ ಸಾಧ್ಯ. ಏಷ ಗಚ್ಚಾಮ್ಯಹಂ ತಾತ ಸ್ವಸ್ತಿತೇಶ್ಚು ನಿಶಾಚರ, ನಿನಗೆ ದೇವರು ಒಳ್ಳೇದು ಮಾಡ್ಲಪ್ಪ, ನಾನಂತೂ ಹೋಗ್ತೀನಿ ಅಂತ ಹೇಳಿ ಅವನು ಮಾರೀಚನಾಗಿ ಹೋಗ್ತಾನೆ. ನೋಡಿ, ಇಲ್ಲಿ ನಾವು ಅನುಭವಿಸಬೇಕಾದಂತಹದ್ದು ಒಂದು, ಮಾರೀಚ ಮಾಯಾಮೃಗವಾಗ್ತಾನೆ. ಮಾಯಾ ಅಂದರೆ ಪರಮಾತ್ಮ ಸೃಷ್ಟಿ ಮಾಡಿದಂತಹ ಮಾಯೆ ಅಂತ ತಿಳ್ಕೊಳ್ಬೇಕು. ರಾಕ್ಷಸ ಅಂದರೆ ನಮ್ಮಲ್ಲಿ ಇರತಕ್ಕಂತಹ ರಾಕ್ಷಸ, ರಾವಣ ಅಂದರೆ ನನ್ನಲ್ಲಿ ಇರತಕ್ಕಂತಹ ರಾಕ್ಷಸ ಅಂತ ತಿಳ್ಕೊಳ್ಬೇಕು. ಈ ದುಷ್ಟಬುದ್ಧಿಗಳು, ಕಾಮ ಕ್ರೋಧ ಲೋಭ ಮೋಹ ಇಂಥ ವಿಚಾರಗಳೇನಿದೆ ಅವೆಲ್ಲ ಮಾಯೆಯೇ. ಅದು ಇಲ್ಲಿ ಮಾರೀಚ ಅಂತಹ ಮಾಯೆ ಬಾಯಿ ಬಿಟ್ಟು ರಾಕ್ಷಸನಿಗೆ ಹೇಳ್ತಾನೆ, ನೀನು ಈ ವೃತ್ತಿಯನ್ನು ಮಾಡಬೇಡ, ನೀನು ನಿನ್ನ ಹೆಂಡತಿ ಮಂಡೋದರಿ ಸಂತೋಷವಾಗಿರೋದಕ್ಕಾಗೋದಿಲ್ಲ, ಅವನ ಬಾಣಗಳಿಗೆ ಜಯಿಸಿ ಯಾರೂ ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ಎಷ್ಟು ಬಿಡಿಸಿ ಹೇಳಿದರೂ ಅವನು ಕೇಳೋದಿಲ್ಲ. ಇದೇ ಪರಿಸ್ಥಿತಿ ನಮ್ಮಲ್ಲಿ ಕೂಡ. ನಾವು ಯಾವಾಗ ಆ ಕಾಮಗಳನ್ನು, ಕ್ರೋಧಗಳನ್ನು ಮತ್ತು ಆಸೆಗಳನ್ನು ನಿಗ್ರಹ ಮಾಡೋದಿಲ್ಲ, ನಮ್ಮ ಒಳಗೆ ಒಬ್ಬ ರಾಕ್ಷಸ ಹುಟ್ಟುಕೊಳ್ತಾನೆ. ಅವನು ನಮ್ಮನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾರ್ಥಂ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ.
ನಮ್ಮ ಒಳಗಡೆಯಲ್ಲಿ ಕಾಮ, ಕ್ರೋಧ, ಮೋಹ ಅನ್ನತಕ್ಕಂತಹ 3 ಜನ ಕಳ್ಳರಿದ್ದಾರಂತೆ. ಪ್ರತಿಯೊಬ್ಬರ ಒಳಗಡೆಯಲ್ಲಿಯೂ ಕಾಮ, ಕ್ರೋಧಶ್ಚ, ಲೋಭಶ್ಚ, ಈ ಆಸೆ, ಕಾಮ, ಕ್ರೋಧ ಅನ್ನತಕ್ಕಂತಹ 3 ಜನ ವೈರಿಗಳು, ಕಳ್ಳರು. ಅವರು ನಮ್ಮ ಶರೀರದ ಒಳಗಡೆ ಇದ್ದಾರಂತೆ, ಪ್ರತಿಯೊಬ್ಬರ ಶರೀರದಲ್ಲೂ. ಯಾತಕ್ಕೋಸ್ಕರ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಜ್ಞಾನ ರತ್ನಾಪಹಾರಾರ್ಥಂ, ನಮ್ಮಲ್ಲಿರತಕ್ಕಂತಹ ಜ್ಞಾನವನ್ನು ಅಪಹಾರ ಮಾಡೋದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡಿದ್ದಾರೆ. ಆದ್ದರಿಂದ ಜಾಗೃತೆಯಾಗಿರಿ, ಅವುಗಳ ಆಸೆಗೆ ಬೀಳಬೇಡಿ, ಇದ್ದದರಲ್ಲಿ ಸಂತೋಷ ಪಟ್ಕೊಂಡು ತೃಪ್ತಿಯನ್ನು ಪಟ್ಕೊಂಡು ದೊರಕದೇ ಇದ್ದದ್ದಕ್ಕೆ ಆಸೆ ಪಡುವಂಥ ಸ್ವಭಾವವನ್ನು ಬಿಡಿ ಅಂತ ಹೇಳಿ ಇದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಸೀತಾಪಹರಣವಾಯಿತು, ಮಾಯಾ ಜಿಂಕೆಯಾಗಿ ಬಂದ ಅಂದರೆ ಕಾರಣ ಏನು? ಆ ಮಾಯೆಯಿಂದ ನಾವು ಜಯವನ್ನು ಪಡೆಯತಕ್ಕಂತಹ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು. ಕನಕದಾಸರು ಅದ್ಭುತವಾಗಿ ಹೇಳಿದ್ದಾರೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರೋ, ಸೃಷ್ಟಿಸಿದ ಸ್ವಾಮಿತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕಲ್ಲಿನೊಳಗಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿಗಾಹಾರ ಇತ್ತವರು ಯಾರೋ, ಪುಲ್ಲಲೋಚನ ನೆಲೆಯಾದಿ ಕೇಶವರಾಯ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇದು ನಾವು ನಮ್ಮ ಜೀವನದಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ. ಎಲ್ಲರೂ ಬೆಟ್ಟದ ತುದಿಯಲ್ಲಿ ಗಿಡ ಮರಗಳು ಬೆಳೆದಿರ್ತಾವಪ್ಪ, ಅದಕ್ಕೆ ಯಾರಾದರೂ ಕಟ್ಟೆ ಕಟ್ಟಿ ನೀರು ಹಾಕಕ್ಕೆ ಹೋಗ್ತಾರಾ? ಬದುಕೋದಿಲ್ವೇ ಅವು? ಪರಮಾತ್ಮ ಸೃಷ್ಟಿಯಲ್ಲಿ ಏನೋ ಒಂದನ್ನು ಮಾಡಿರ್ತಾನೆ. ಅವರು ಎಲ್ಲರಿಗೂ ಪ್ರತಿಯೊಂದು ಜೀವಿ, ಒಂದು ಅಣು, ಒಂದು ಸಣ್ಣ ಇರುವೆಗೂ ಕೂಡ ಏನೋ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಹಾಗಾಗಿ ಇದ್ದದರಲ್ಲಿ ತೃಪ್ತಿ ಪಟ್ಕೊಂಡು ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡಿ ದೊರಕದೇ ಇರತಕ್ಕಂತಹದ್ದಕ್ಕೆ ಆಸೆ ಪಡುವಂತಹ ಸ್ವಭಾವವನ್ನು ನಾವು ಬಿಡಬೇಕು ಅನ್ನೋ ಇನ್ಫಾರ್ಮೇಷನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಮಾರೀಚ ಬರ್ತಾನೆ, ಎಷ್ಟೊಂದು ಹೇಳ್ತಾನೆ, ಅಯ್ಯ ನೀನು ಏನು ಮಾಡಿದರೂ ಪ್ರಯೋಜನವಿಲ್ಲ. ರಾವಣ ಒಪ್ಪೋದಿಲ್ಲ. ಮಾರೀಚ ಸರಿ ಮಾಯಾ ಜಿಂಕೆಯಾದ ಆಶ್ರಮದ ಮುಂದೆ ಓಡಾಡ್ತಾನೆ. ಯಾವ ರೀತಿ ಇತ್ತಪ್ಪ ಮಾಯಾ ಜಿಂಕೆ ಅಂದರೆ ಬಂಗಾರದ ಜಿಂಕೆಯಂತೆ, ನೀಲಮಣಿಯಂತೆ ಇರತಕ್ಕಂತಹ ಕೊಂಬು, ಕಿವಿ ಕಮಲದ ಎಲೆಗಳ ಇದರಂತೆ ಕೆಂಪಾಗಿ ಇರ್ತಿತ್ತಂತೆ, ಬಿಳಿ ಮತ್ತು ಕಪ್ಪು ಚುಕ್ಕೆಗಳು, ಸುವರ್ಣ ವರ್ಣ ಮತ್ತು ಬೆಳ್ಳಿಯ ಗೊರಸುಗಳು ಇದ್ದಂತೆ ಅದ್ಭುತವಾದಂತಹ ಒಂದು ಜಿಂಕೆ. ನೋಡೋದಕ್ಕೆ ಇದು ಸಾಮಾನ್ಯವಾಗಿ ಕೃತಕ ಅನ್ನುವ ಅರ್ಥ ಎಲ್ಲರಿಗೂ ಬರಲೇಬೇಕು. ಇದು ಸಾಮಾನ್ಯವಾದ ಜಿಂಕೆ ಅಲ್ಲ ಅನ್ನೋ ಭಾವನೆ ಯಾರಿಗಾದರೂ ಬರಬೇಕು. ಆದರೆ ಯಾರ ಕಣ್ಣಲ್ಲಿ ಈ ಮಾಯೆ ಆವರಿಸಿಕೊಂಡಿರುತ್ತೋ ಅವರಿಗೆ ಇದು ಕಾಣೋದಿಲ್ಲ. ಹಾಗಾಗಿ ಸೀತೆ ಕೂಡ ಅದನ್ನು ನೋಡ್ತಾಳೆ. ತುಂಬ ಅದ್ಭುತವಾದಂತಹ ಒಂದು ಜಿಂಕೆ ಇದು, ರಾಮ ನನಗೆ ಇದು ನನಗೆ ಬೇಕು, ಇದನ್ನು ತಂದುಕೊಡು. ನೀನು ತಂದುಕೊಟ್ರೆ ಭರತನಿಗೆ ಇದನ್ನು ತಗೊಂಡೋಗಿ ನಾನು ಬಹುಮಾನವಾಗಿ ಕೊಡ್ತೀನಿ. ಒಂದು ವೇಳೆ ಅದು ಬದುಕಿರೋ ಹಾಗೆ ನೀನು ಅದನ್ನು ತರಕ್ಕಾಗದೆ ಹೋದರೆ ಅದರ ಸುಪ್ಪತ್ತಿಗೆ ಇರತಕ್ಕಂತಹ ಆ ಚರ್ಮ ಇದೆಯಲ್ಲ, ಆ ಚರ್ಮವನ್ನು ನಾವು ಚಾಪೆ ಮೇಲೆ ಹಾಸ್ಕೊಂಡು ನಾವಿಬ್ಬರು ವಿರಾಮವಾಗಿ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನನಗಂತೂ ಇದು ಬೇಕೇ ಬೇಕು. ದೃಷ್ಟ ನೋಡು ಅಲ್ಲಿ ಬರ್ತಾ ಇದೆ, ಎಷ್ಟು ಅದ್ಭುತವಾಗಿದೆ ಅಂತ ಪದೇ ಪದೇ ಗಂಡನನ್ನು ಕರಿತಾ ಇರ್ತಾಳೆ.
ಅದು ಆ ಜಿಂಕೆ ಹೇಗೆ ಮೋಹದಿಂದ ಬರುತ್ತೆ, ಒಂದು 2 ನಿಮಿಷ ನಿಂತ್ಕೊಳ್ಳುತ್ತೆ, ಮತ್ತೆ ಚಂಗನ ಆಚೆ ಕಡೆಗೆ ಹಾರ ಹೋಗುತ್ತೆ. ಈ ವ್ಯಾಮೋಹ ಅನ್ನತಕ್ಕಂಥದ್ದು ಹಾಗೆ ಕಣ್ಣೆದುರಿಗೆ ಬಂದ ಕೂಡಲೇ ಅದು ನಮಗಿಲ್ಲದ ಆಸೆಯನ್ನು ಹುಟ್ಟಿಸಿಬಿಡುತ್ತೆ, ಮತ್ತೆ ಸ್ವಲ್ಪ ಮರೆಯಾಗುತ್ತೆ, ಮತ್ತೆ ಮುಂದೆ ಬರುತ್ತೆ. ಮುಂದೆ ಬಂದಾಗ ಈ ಜಿಂಕೆಯನ್ನು ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಅದ್ಭುತವಾದ ಏನೋ ಒಂದು ವಿಶೇಷ ಪ್ರಾಣಿ ಬಂದಿದೆ ಅಂತ ಹೇಳಿ ಮೂಸ್ತಾ ಇರುತ್ತವಂತೆ. ಸಾಮಾನ್ಯವಾಗಿ ಮಾರೀಚ ಸ್ವಭಾವದಲ್ಲಿ ವೇಷವನ್ನು ಮರೆಸಿಕೊಂಡು ಬೇರೆ ಪ್ರಾಣಿಗಳನ್ನು ಬೇರೆ ಜನಗಳನ್ನು ತಿನ್ನುವಂಥ ಮನುಷ್ಯ, ರಾಕ್ಷಸ. ಅವನ ಪರಿಸ್ಥಿತಿ ಹೇಗಿದೆ ಅಂದರೆ ಅವನನ್ನು ಬೇರೆ ಪ್ರಾಣಿಗಳು ಹತ್ತಿರ ಬಂದು ಮೂಸಿದ್ರೂ ಕೂಡ ಅವನು ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ, ಅವನು ಮಾಯಾ ರೂಪದಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿ. ಇಲ್ಲಿ ಮಾರೀಚನಿಗೂ ತೊಂದರೆ, ಅಲ್ಲಿ ಸೀತೆಗೂ ತೊಂದರೆ. ಆ ಮಾರೀಚ ಆ ರೀತಿ ಹೋಗಿ ಬಂದು ಮಾಡಿದಾಗ ಬಲವಂತ ಮಾಡಿ ನನಗಿದು ಬೇಕೇ ಬೇಕು ಅಂತ ಹೇಳಿದಾಗ ಲಕ್ಷ್ಮಣ ಬಾಯಿ ಬಿಟ್ಟು ಹೇಳ್ತಾನಂತೆ, ಇದು ಮಾರೀಚನ ಸ್ವಭಾವ, ಯಾವ ಕಾರಣಕ್ಕೂ ನಾವು ಇದರ ಆಸೆಯಲ್ಲಿ ಬೀಳಬಾರ್ದು, ಮೋಸ ಮಾಡ್ತಾನೆ ಇವನು ಅಂತ ಹೇಳಿ ಎಷ್ಟು ಹೇಳಿದರೂ ಸೀತೆ ಕೇಳೋದಿಲ್ಲ. ಆಗ ರಾಮ ಲಕ್ಷ್ಮಣನಿಗೆ ಸಮಾಧಾನ ಮಾಡ್ತಾನೆ. ಅಯ್ಯ ಲಕ್ಷ್ಮಣ, ಈ ಮಾರೀಚ ದೃಷ್ಟ ಎಷ್ಟೊಂದು ಜನ ರಾಜರುಗಳನ್ನು ಇಲ್ಲಿ ಇದೇ ವೇಷ ಮರೆಸ್ಕೊಂಡು ತಾನು ತಿಂದು ಹಾಕಿದ್ದಾನೆ. ಇವನು ಹಿಂದೆ ಇಲ್ವಲ ವಾತಾಪಿ ಅಂತ ಇಬ್ಬರಿದ್ದರು. ಅದನ್ನು ಆ ಕಥೆಯನ್ನು ಹೇಳ್ತಾನೆ. ಏನಪ್ಪ ಅಂತಂದರೆ, ಇಲ್ವಲ ವಾತಾಪಿ ಅನ್ನತಕ್ಕಂತಹ 2 ಜನ ರಾಕ್ಷಸರು, ಅಣ್ಣ ತಮ್ಮಂದರು ಅವರು. ಇಲ್ವಲ ಅನ್ನೋನು ಹೋಗಿ ಋಷಿಮುನಿಗಳನ್ನು ಮನೆಗೆ ಔತಣಕ್ಕೆ ಕರೆಯೋದು. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಶ್ರಾದ್ದ, ನೀವು ಬರಬೇಕು, ನಮ್ಮ ಮನೆಯಲ್ಲಿ ಊಟ ಮಾಡಬೇಕು, ಒಂದು ಬ್ರಾಹ್ಮಣಿಗೆ ಕರೆಯೋದು. ಅವರಿಗೆ ವಾತಾಪಿಯನ್ನು ಕಡಿದು ಮಾಂಸ ಭಕ್ಷಣವನ್ನು ಮಾಡಿ ಅವರಿಗೆ ಬಡಿಸುವುದು, ಗೊತ್ತಾಗದೇ ಇರೋ ರೀತಿಯಲ್ಲಿ. ಅದನ್ನು ತಿಂದ ಮೇಲೆ ಇಲ್ವಲ್ಲ ವಾತಾಪಿಯನ್ನು, ವಾತಾಪಿ ಹೊರಗೆ ಬಾ ಅಂತ ಕರೆದ್ರೆ ಒಳಗಿರತಕ್ಕಂತಹ ಶರೀರವನ್ನು ಒಡ್ಕೊಂಡು ಹೊರಗೆ ಬರೋದು, ಇವರನ್ನು ಋಷಿಮುನಿಗಳನ್ನು ಸಾಯಿಸೋದು. ಈ ಪದ್ಧತಿಯನ್ನು ಮಾಡ್ತಾ ಇರ್ತಾರೆ ಮಾಯಾ ರೂಪದಲ್ಲಿ. ಒಂದು ಸತಿ ಅಗಸ್ತ್ಯರನ್ನು ಕರೀತಾರೆ. ಅಗಸ್ತ್ಯರು ಇವರ ಮಾಯಾ ವಿಚಾರ ಗೊತ್ತಿದ್ದರೂ ಅವರ ಮನೆಗೆ ಹೋಗಿ ಊಟ ಮಾಡಿ ವಾತಾಪಿ ಜೀರ್ಣೋಭವ ಅಂದ್ರಂತೆ. ಒಳಗಿರ್ತಕ್ಕಂತಹ ವಾತಾಪಿ ಹಾಗೆಯೇ ಸತ್ತು ಹೋಗ್ತಾನೆ ಅಂತ ಹೇಳಿ ಅದು ಒಂದು ಕತೆ ಇದೆ. ಅದೇ ರೀತಿಯಲ್ಲಿ ಈ ಮಾರೀಚನನ್ನು ಕೂಡ ಸಂಹಾರ ಮಾಡಲೇಬೇಕು, ನಮಗಲ್ಲದಿದ್ದರೂ ಬೇರೆಯವರಿಗೆ ಇವನು ತೊಂದರೆ ಆಗ್ತಕ್ಕಂಥವನು ಅಂತ ಹೇಳಿ ರಾಮ ಅಲ್ಲಿಂದ ಹೊರಟು ಹೋಗ್ತಾನೆ. ಹೊರಟು ಹೋಗಿ ಬಹಳ ದೂರದವರೆಗೂ ಇವನು ಅಟ್ಟಿಸಿಕೊಂಡು ಹೋಗ್ತಾನೆ. ಅಟ್ಟಿಸ್ಕೊಂಡು ಹೋದರೆ ಅಲ್ಲಿ ಮಾರೀಚನಿಗೆ ಬಾಣವನ್ನು ಬಿಡ್ತಾನೆ. ಬಾಣ ಬಿಟ್ಟಾಗ ಅವನು ಜೋರಾಗಿ ಹಾ ಸೀತಾ ಹಾ ಲಕ್ಷ್ಮಣ, ಹಾ ಸೀತಾ ಹಾ ಲಕ್ಷ್ಮಣ ಅಂತ ಹೇಳಿ ಕೂಗ್ತಾನೆ. ಸೀತೆಗೆ ಗಾಬರಿ ಆಗುತ್ತೆ. ರಾಮನ ಕೊರಳಿನಲ್ಲಿ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಹೇಳಿ 2-3 ಸತಿ ಕೂಗಿದಾಗ, ಲಕ್ಷ್ಮಣ ಹೋಗಿ ಬಾ, ನೀನು ನಿಮ್ಮ ಅಣ್ಣನಿಗೇನೋ ಆಪತ್ತಾದಂಗಿದೆ, ಅವನನ್ನು ನೀನು ಕಾಪಾಡಬೇಕಪ್ಪ, ಹೋಗು, ಇದು ಸಮಯ, ನೀನು ಹೋಗಿ ರಕ್ಷಿಸ್ತಕ್ಕಂಥ ಸಮಯ ಅಂತ ಹೇಳಿ ಎಷ್ಟು ಹೇಳಿದರೂ ಕೂಡ ಲಕ್ಷ್ಮಣ ಹೋಗೋದಕ್ಕೆ ತಯಾರಿಲ್ಲ. ಅವನು ಹೇಳ್ತಾನೆ, ಇಲ್ಲಮ್ಮ, ನಮ್ಮ ಅಣ್ಣನಿಗೆ ಶ್ರೀರಾಮನಿಗೆ ತೊಂದರೆ ಮಾಡತಕ್ಕಂಥ ಮನುಷ್ಯ ಈ ಭೂಮಿಯಲ್ಲಿ ಹುಟ್ಟಿಯೇ ಇಲ್ಲ, ಅವನಿಗೆ ಅಸಾಧ್ಯ ತೊಂದರೆ, ಹಾಗಾಗಿ ಹೋಗುವ ಅಗತ್ಯ ಇಲ್ಲ, ಇದು ಏನೋ ಮೋಸ ಇದೆ ಇದರಲ್ಲಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೊ ಅಂತಾನೆ. ಏನು ಹೇಳಿದರೂ ಕೇಳೋದಿಲ್ಲ. ಸೀತೆ ಲಕ್ಷ್ಮಣನನ್ನು ದೂಷಿಸ್ತಾಳೆ, ನಿಂದನೀಯವಾದಂತಹ ಮಾತನ್ನು ಹೇಳ್ತಾಳೆ. ನನ್ನ ಮೇಲೆ ನಿನಗೆ ಆಸೆ ಇದೆ, ರಾಮ ದೂರಕ್ಕೆ ಹೋದಾಗ ಸಮಯವನ್ನು ಕಾಯ್ತಾ ಇದ್ದೀಯಾ, ನೀನು ಭರತನ ಜೊತೆಯಲ್ಲಿ ಸೇರಿಕೊಂಡು ನಿಮ್ಮ ಅಣ್ಣನ್ನು ಮುಗಿಸುವ ಪ್ಲ್ಯಾನ್ ಮಾಡಿದೀಯಾ, ಈ ಥರ ಎಲ್ಲ ಹೇಳಿಬಿಡ್ತಾಳೆ. ಬಹಳ 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 ಮನಸ್ಸಿಗೆ ನೋವಾಗತ್ತೆ ಲಕ್ಷ್ಮಣನಿಗೆ. ಅವನು ಸರಿ ಜೋಪಾನ ಅಂತ ಹೇಳಿಬಿಟ್ಟು ತಾನು ಹೊರಟು ಹೋಗ್ತಾನೆ. ಇತ್ತ ರಾವಣ ಸನ್ಯಾಸಿ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ. ಬಂದು ಭಿಕ್ಷೆಯನ್ನು ಬೇಡುವ ರೀತಿಯಲ್ಲಿ ಕೇಳ್ತಾನೆ. ಕೇಳಿದಾಗ ಸೀತಾದೇವಿ ಏನು ಮಾಡ್ತಾಳೆ, ತನ್ನ ಪರಿಚಯವನ್ನು ಮಾಡಿಕೊಡ್ತಾಳೆ. ಎಷ್ಟು ಮುಗ್ಧೆ, ನಾನು ದಶರಥ ಪುತ್ರ ರಾಮನ ಹೆಂಡತಿ ಸೀತೆ ಅಂತ ಹೇಳಿ ತನ್ನ ಪರಿಚಯವನ್ನು ಮಾಡಿಕೊಡ್ತಾಳೆ. ಹಾಗೆ ಸ್ವಾಮಿ, ಭಿಕ್ಷೆ ಬೇಡಕ್ಕೆ ಬಂದಿದ್ದೀರಾ, ನೀವು ಬ್ರಾಹ್ಮಣರ ಥರ ಕಾಣಿಸ್ತಾ ಇದ್ದೀರಾ, ಇಂತಹ ಘೋರವನದಲ್ಲಿ ಏನು ಮಾಡ್ತಾ ಇದ್ದೀರಾ, ನಿಮ್ಮ
ಕುಲ ಮತ್ತು ಗೋತ್ರವನ್ನು ದಯವಿಟ್ಟು ಸ್ವಲ್ಪ ಹೇಳ್ತೀರಾ ಅಂತ ಹೇಳಿದಾಗ ರಾವಣ ವಿಧಿ ಇಲ್ಲದೆ ತನ್ನ ಪರಿಚಯವನ್ನು ಮಾಡಿಕೊಡ್ಬೇಕಾಗ್ತದೆ. ಅವನು ಹೇಳ್ತಾನೆ, ಯಾವ ದೇವಾನುದೇವತೆಗಳು ನನ್ನ ಹೆಸರನ್ನು ಕೇಳಿ ನಡುಗುತ್ತಾರೋ, ಇಂದ್ರ ಮೊದಲಾದವರು ನನ್ನ ನಡಿಗೆ ನಾನು ಬರ್ತಾ ಇರೋದನ್ನು ನೋಡಿನೇ ಹೆದರ್ತಾರೋ, ನಾನು ಬಂದ ಜಾಗದಲ್ಲಿ ಎಲ್ಲಿ ವಾಯು ನಿಂತು ಹೋಗ್ತದೋ, ನನ್ನ ಹೆಸರು ಅಂಥ ಮನುಷ್ಯ ನಾನು, ನನ್ನ ಹೆಸರು ರಾವಣ ಅಂತ, ಲಂಕಾಧಿಪತಿ ನಾನು ಸುಮಾರು ಜನ ಹೆಂಗಸರನ್ನು ಕದ್ದು ತಂದಿದ್ದೇನೆ. ನಿನ್ನಂತಹ ಸುಂದರಿ ಒಬ್ಬಳು ನನ್ನಲ್ಲಿ ಇಲ್ಲ. ನೀನು ನನ್ನನ್ನು ವರಿಸಿದರೆ ನೀನು ಅವರಿಗೆಲ್ಲರಿಗೂ ಪಟ್ಟದ ರಾಣಿಯಾಗ್ತೀಯ, ಅವರೆಲ್ಲರೂ ನಿನ್ನ ದಾಸಿಯರಾಗಿರ್ತಾರೆ, ನನ್ನ ಜೊತೆಯಲ್ಲಿ ಬಂದು ಇರು ನೀನು ಅಂತ ಹೇಳಿ ತನ್ನ ನಿಜವಾದ ಸ್ವರೂಪವನ್ನು ತೋರಿಸುವುದಕ್ಕೂ ಮುನ್ನ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ಮತ್ತೆ ಮುಂದುವರಿಸಿ ಹೇಳ್ತಾನೆ, ಕುಬೇರ ಇದ್ದಾನಲ್ಲ, ಅವನು ನನ್ನ ಅಣ್ಣ. ನನ್ನ ಭಯಕ್ಕೆ ಅವನು ಓಡಿ ಹೋಗಿ ಕೈಲಾಸ ಪರ್ವತದಲ್ಲಿದ್ದಾನೆ. ಮದ್ಭಯಾರ್ತೆ ಪರಿತ್ಯಜ್ಯ ಸಮದ್ದಿಷ್ಟಾನ ಮದ್ದಿತಂ ಕೈಲಾಸಂ ಪರ್ವತಂ ಶ್ರೇಷ್ಠಂ ಅಧ್ಯಾಸ್ತೆ ನರವಾಹನ. ಅಲ್ಲಿ ಹೋಗಿದ್ದಾನೆ ಅವನು. ಯಸ್ಯ ತತ್ ಪುಷ್ಪಕಂ ನಾಮ ವಿಮಾನಂ ಕಾಮಕಂ ಶುಭಂ. ಅವನ ಪುಷ್ಪಕ ವಿಮಾನವನ್ನು ನಾನು ಕಿತ್ತುಕೊಂಡಿದ್ದೇನೆ. ಮನಸ್ಸೋ ಇಚ್ಛೆ ಎಲ್ಲಿ ಹೇಳಿದರೆ ಅಲ್ಲಿಗೆ ಹೋಗತಕ್ಕಂತಹ ಒಂದು ವಿಮಾನ ನನ್ನ ಕೈನಲ್ಲಿದ್ದೆ. ನನ್ನನ್ನು ಬಂದು ನೀನು ವರಿಸು ಅಂತ ಹೇಳಿದರೆ ಸೀತೆಗೆ ಬಹಳ ಕೋಪ ಬರ್ತದೆ. ಅಯ್ಯೋ, ಅಂಥ ಕುಬೇರನ ತಮ್ಮನಾಗಿ ನಾಚಿಕೆ ಆಗೋದಿಲ್ವ ನಿನಗೆ ಈ ಕೆಲಸ ಮಾಡೋದಕ್ಕೆ? ನೀನು ನಿನ್ನ ರಾಕ್ಷಸರು ಎಲ್ಲರೂ ಸರ್ವನಾಶವಾಗಿ ಹೋಗ್ತೀರಿ, ಯಾರೊಬ್ಬರೂ ಉಳಿಯೋದಿಲ್ಲ. ರಾಮನ ಪತ್ನಿಯನ್ನು ಅಪಹರಿಸಿ ನೀನು ಬದುಕಿರೋದಕ್ಕೆ ಸಾಧ್ಯವೇ ಅಂತ ಹೇಳಿ ಸೀತೆ ಹೇಳ್ತಾಳೆ. ಏನು ಹೇಳಿದರೂ ಇಲ್ಲ, ತಾನು ಅವಳನ್ನು ಅಪಹರಣ ಮಾಡ್ತಾನೆ. ತಲೆ ಜುಟ್ಟನ್ನೇ ಹಿಡ್ಕೊಂಡು ರಥದಲ್ಲಿ ಕುಳ್ಳಿಸ್ಕೋತಾನೆ ಅಂತ ಹೇಳಿ. ಅವನಿಗೆ ಮಾಯಾವಿದ್ಯೆ ಇತ್ತು. ರಥ, ಪುಷ್ಪಕ ವಿಮಾನ ಏನು ಬೇಕಾದರೂ ಆ ಸಮಯಕ್ಕೆ ಬರ್ತಕ್ಕಂಥದ್ದು. ಆಗ ಜಟಾಯು ಎದುರುಗಡೆನಲ್ಲಿ ನೋಡ್ತಾ ದೂರದಲ್ಲಿ ಕೂತಿರ್ತಾನೆ ಜಟಾಯುವಿಗೆ ಇಲ್ಲಿ ರಾವಣ ಬಂದಿದ್ದು ಗೊತ್ತಾಗುತ್ತೆ. ತಾನು ಮುಂದೆ ಬರ್ತಾನೆ. ಬಂದುಬಿಟ್ಟು ರಾವಣನಿಗೆ ಹೇಳ್ತಾನೆ, ಅಯ್ಯ ರಾವಣ, ನೀನು ಮಾಡ್ತಾ ಇರೋದು ತಪ್ಪು ಕಣಪ್ಪ. ರಾಜ ಸರ್ವಸ್ಯ ಲೋಕಸ್ಯ ಮಹೇಂದ್ರ ವರುಣೋಪವಂ ಲೋಕಾನಾಂಚ ಹಿತೇ ಯುಕ್ತೋ ರಾಮೋ ದಶರಥಾತ್ಮಜ. ಅವನು ದಶರಥಾತ್ಮಜ, ಈ ಎಲ್ಲ ಲೋಕಕ್ಕೂ ರಾಜ ಅವನು. ಯಾಕೆ ಅಂದರೆ ಭರತ ವಂಶವೇ ಆ ಥರದ್ದು. ಇವರು ಇರತಕ್ಕಂಥ ಎಲ್ಲ ಜಾಗಕ್ಕೂ ಅವರೇ ರಾಜರು, ಭರತನೇ ರಾಜ. ಹಾಗಾಗಿ ಇವನು ರಾಜ. ಇವನು ನಮಗೆ ತೊಂದರೆ ಮಾಡದೇ ಇರೋರಿಗೆ ನಾವು ತೊಂದರೆ ಮಾಡಬಾರ್ದು. ಅರ್ಥಂ ವಾ ಯದಿ ವಾ ಕಾಮಂ ಶಿಷ್ಟಾಶಾಸ್ತ್ರೇಷ್ಟನಾಗತಂ ವ್ಯವಸ್ಯಂತನು ರಾಜಾನಾಂ ಧರ್ಮಂ ಪೌಲಸ್ತ್ಯನಂದನ. ನಾವು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ರಾಜ ಅನುಸರಿಸಿದರೆ ಇತರರು ಕೂಡ ಅನುಸರಿಸ್ತಾರೆ. ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಮಾಡೋದು ತಪ್ಪು ಅಂದರೆ ಜಟಾಯುವಿಗೆ ಅವನು ಉಪ್ಪೆ ಹಾಕೋದಿಲ್ಲ, ಅವನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸೀತೆಯನ್ನು ಕರ್ಕೊಂಡು ಹೊರಡ್ತಾನೆ. ಅಂಥದ್ರಲ್ಲಿ ಮತ್ತೆ ಹೇಳ್ತಾನೆ, ಪಾಪ ಸ್ವಭಾವಶ್ಚ ಫಲಂ ಕತಸ್ತ್ವಂ ರಾಕ್ಷಸಾಂವರ ಐಶ್ವರ್ಯಂ ಅಭಿಸಂಪ್ರಾಪ್ತೌ ವಿಮಾನಮಿವ ದುಷ್ಕೃತಿ. ನಿನ್ನಂತಹ ಪಾಪಿಗೆ ಈ ದುರ್ಲಭವಾದಂತಹ ವಿಮಾನ ಯಾವ ರೀತಿ ದೊರಕ್ತಪ್ಪ ನಿನಗೆ? ನೋಡು, ನಿನ್ನ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ. ಮೊದಲು ಶೂರ್ಪಣಿಕೆ ಬಂದು ಅವಳು ಕಿವಿ ಕತ್ತರಿಸ್ಕೊಂಡು ಮೂಗನ್ನು ಕತ್ತರಿಸ್ಕೊಂಡು ಊನವಾಗಿ ಹೋದ್ಲು. ನಂತರ ಕರದೂಷಣರು ಬಂದರು, ಅವರೂ ಕೂಡ ಹತರಾಗಿ ಹೋದರು. ಅದೇ ಪರಿಸ್ಥಿತಿ ನಿನಗೂ ಕೂಡ ಬರುತ್ತೆ. ಮೊದಲು ಅವಳನ್ನು ಬಿಟ್ಟುಬಿಡು, ಸೀತೆಯನ್ನು. ಕ್ಷಿಪ್ರಂ ವಿಸೃಜ ವೈದೇಹಿಂ ಮತ್ಪ್ರಾಣ ಘೋಷಣೆ ಚಕ್ಷುಷ ದೇಹದಹನಭೂತೇನ ವೃತ್ತಮಿಂದ್ರ ಶನಿರ್ಯಥ. ಯಾವ ವೃತ್ತಾಸುರನು ಇಂದ್ರನ ವಜ್ರಾಸ್ತ್ರದಿಂದ ಹತನಾದನೋ ಅದೇ ರೀತಿಯಲ್ಲಿ ನೀನು ಕೂಡ ಹತನಾಗ್ತೀಯಪ್ಪ. ಆದ ಕಾರಣ ಅವಳನ್ನು ತಕ್ಷಣ ಬಿಟ್ಟುಬಿಡು ಅಂತ ಹೇಳಿ ಎಷ್ಟೋ ಹೇಳ್ತಾನೆ. ಏನು ಹೇಳಿದ್ರೂ ಅವನು ಮಾತ್ರ ಕೇಳೋದೇ ಇಲ್ಲ. ನೀನು
ಒಂದು ಮುಹೂರ್ತ ಅಲ್ಲಿರು, 60,000 ವರ್ಷವಾಗಿರ್ತಕ್ಕಂಥ ಮುದುಕ ನಾನು, ಆದರೆ ನಿನ್ನನ್ನು ಸುಲಭವಾಗಿ ಸೀತೆಯನ್ನು ಅಪಹರಣ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ತಿಷ್ಟ ದಶಗ್ರೀವ ಮುಹೂರ್ತೆ ಪಶ್ಯರಾವಣ, ಒಂದು ಮುಹೂರ್ತ ಇದ್ದು ನೋಡು ನಾನೇನು ಮಾಡ್ತೀನಿ ಅಂತ ಹೇಳಿ ಘೋರವಾಗಿ ಯುದ್ಧವನ್ನು ಆಡ್ತಾನೆ. ಗೊತ್ತಾಯ್ತಾ? ಯುದ್ಧವನ್ನು ಆಡಿದರೆ ಅವನ ರೆಕ್ಕೆಗಳನ್ನು ಕತ್ತರಿಸಿ ತಾನು ಮುಂದಕ್ಕೆ ಪ್ರಯಾಣ ಮಾಡ್ತಾನೆ. ಆ ಮುಹೂರ್ತ ಕಾಲವನ್ನು ಯಾಕೆ ಹೇಳ್ತಾನೆ ಅಂದರೆ, ಆ ಮುಹೂರ್ತದಲ್ಲಿ ಅವನು ಒಂದು ವೇಳೆ ಸೀತೆಯನ್ನು ಅಪಹರಣ ಮಾಡಿದ್ದೇ ಆದರೆ ಸೀತೆಯನ್ನು ಮತ್ತೆ ಹುಡುಕುವುದು ಬಹಳ ಕಷ್ಟ ಆಗ್ತಾ ಇತ್ತು. ಆದ್ದರಿಂದ ಜಟಾಯುವಿನ ಯುದ್ಧದಿಂದ ಆ ಮುಹೂರ್ತ ಕಳೀತು. ಹಾಗಾಗಿ ಸೀತೆಯನ್ನು ಹುಡುಕುವ ಕೆಲಸ ಸುಲಭವಾಯಿತು ಅನ್ನುವ ಒಂದು ಗೂಢಾರ್ಥ ಕೂಡ ಅದರಲ್ಲಿದೆ. ಇದರಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರೋದು, ಸೀತೆ ಮಾಯಾಮೃಗಕ್ಕೆ ಇಷ್ಟಪಟ್ಟಿದ್ದಾರೋ ಆಗಲಿ, ಮಾರೀಚನನ್ನು ರಾವಣ ಆಸೆಪಟ್ಟು ಮಾರೀಚನನ್ನು ಮಾಯಾಮೃಗ ಮಾಡಿದ್ದಾಗಲಿ, ಎಲ್ಲದರಲ್ಲಿಯೂ ಕೂಡ ಈ ಮೋಹದ ಮನಸ್ಸಿನ ವಿಕಾರತೆ ಒಂದು ಇದೆಯಲ್ಲ, ಅದು ವಿಶೇಷವಾಗಿ ಮನುಷ್ಯನನ್ನು ಬಾಧಿಸ್ತಕ್ಕಂಥದ್ದು. ಇಲ್ಲಿ ನಾವು ಅದ್ಭುತವಾದ ಒಂದು 2-3 ಪದ್ಯಗಳನ್ನು ನಮ್ಮ ಗುಂಡಪ್ಪನವರು ಹೇಳಿರೋದನ್ನು ಅನುಭವಿಸಬೇಕು. ಬಹಳ ಸುಂದರವಾಗಿ ಹೇಳಿದ್ದಾರೆ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ 2 ಹುಟ್ಟು ಕೀಲುಗಳಿಹವು ಸೃಷ್ಟಿಯಂದದಲ್ಲಿ. ಕಟ್ಟಿಹವು ಕೋಟೆಗಳ, ಕೀಳಿಪವು ತಾರೆಗಳ, ಸೊಟ್ಟ ಹಗಿಪವು ನಿನ್ನ ಮಂಕುತಿಮ್ಮ ಮಂಕುತಿಮ್ಮ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ. ನಮಗೆ ಫಸ್ಟು ಶುರುವಾಗೋದು ಹೊಟ್ಟೆಯಲ್ಲಿ ಹಸಿವು. ಅದನ್ನು ತೀರಿಸ್ಕೊಂಡ ಮೇಲೆ ಒಂದಾದ್ಮೇಲೆ ಆಸೆಗಳು ಶುರುವಾಗ್ತಾ ಹೋಗುತ್ತೆ. ಆ ರೀತಿ ಆಸೆಗಳಿಗೆ ಕೊನೆ ಇಲ್ಲ, ಮೊದಲಿಲ್ಲ. ಏನು ಅಗತ್ಯವೋ ಅದನ್ನು ಬಿಟ್ಟು ಸಿಗದೇ ಇರತಕ್ಕಂತಹದ್ದು, ಎಟಕದೇ ಇರೋದಕ್ಕೆಲ್ಲ ಆಸೆ ಪಟ್ಟಾಗ ಇದೇ ಪರಿಸ್ಥಿತಿ ಆಗ್ತದೆ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ತನಿತನದ ನುಡಿಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆಗೆ ಅದಲಿನ ಮನಸ್ಸಿನೇಳಿಗೆಗೆ, ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ ಮಂಕುತಿಮ್ಮ. ಮನುಷ್ಯನ ಏಳಿಗೆಯನ್ನು ಯೋಚನೆ ಮಾಡೋದುಂಟು, ಮನಸ್ಸಿನ ಏಳಿಗೆ ಅದಕ್ಕೆ ಕೊನೆಯೂ ಇಲ್ಲ, ಮೊದಲೂ ಇಲ್ಲ. ಒಂದಾದ್ಮೇಲೆ ಒಂದು ಬರ್ತಾನೇ ಇರ್ತದೆ. ನಾವು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋ ವಿಚಾರವನ್ನು ಖಂಡಿತವಾಗಿಯೂ ನಾವು ಗಮನಿಸಬೇಕು. ಏನು ಸಿಕ್ಕಿದ್ರೂ ಬೇಕು 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 ಇನ್ನೂ ಬೇಕು ಅನ್ನತಕ್ಕಂತಹ ಸ್ವಭಾವ ಇದೆಯಲ್ಲ, ಅದನ್ನು ನಾವು ನಿಯಂತ್ರಿಸಿಕೊಳ್ಳಬೇಕು. ಬೇಕು ಬೇಕದು ಬೇಕು, ಬೇಕದೆನಗಿನ್ನೊಂದು, ಬೇಕೆನುತ ಬೊಬ್ಬಿಡು ತನಿಹ ಘಟವನಿದನು. ಏಕೆಂದು ರಚಿಸಿದನು ಬೊಮ್ಮನೀ ಬೇಕು ಜಪ, ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಆಸೆಗಳಿಗೆ ಕೊನೆ ಇಲ್ಲ, ಮೊದಲಿಲ್ಲ. ಸಾಕು ಅನ್ನತಕ್ಕಂಥದ್ದನ್ನು, ಸ್ವಭಾವವನ್ನು ನಾವು ಬೆಳೆಸ್ಕೊಳ್ಳದೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಾದ್ದನ್ನು ಯಾವುದನ್ನು ಮಾಡೋದಕ್ಕಾಗೋದಿಲ್ಲ. ಆಸೆ ಇರಬೇಕು, ಮನುಷ್ಯನಿಗೆ ಉದ್ಧಾರವಾಗಬೇಕು ಅನ್ನೋದು ಇರಬೇಕು. ಆದರೆ ಅತಿಯಾದ ಆಸೆ, ಅತಿಯಾದ ಮೋಹ, ಅತಿಯಾದ ಕೋಪ ಇವೆಲ್ಲ ಮನುಷ್ಯನಿಗೆ ವರ್ಜ ಮಾಡಬೇಕಾದಂಥದ್ದು. ಅತಿಕಾಮಿ ದಶಗ್ರೀವ, ಅತಿದಾನಿ ಹತಃಕರ್ಣ, ಅತಿಲೋಭಿ ಸುಯೋಧನ, ಅತಿ ಸರ್ವತ್ರ ವರ್ಜಯೇತ್. ಯಾವುದೂ ಅತಿಯಾಗಬಾರದು ಅಂತ ಹೇಳ್ತಾರೆ. ಮುಂದೆ ರಾವಣ ಕರ್ಕೊಂಡು ಹೋಗಿ ಲಂಕೆಯಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಅಲ್ಲಿ ಬಿಡ್ತಾನೆ. ಈ ಕಡೆ ರಾಮ ಲಕ್ಷ್ಮಣನಿಗೆ, ಯಾಕಪ್ಪ ಸೀತೆಯನ್ನು ಬಿಟ್ಬಿಟ್ಟು ಬಂದೆ, ನನಗೆ ಯಾಕೋ ಎಡಗಣ್ಣು ಒದರ್ತಾ ಇದೆ, ಏನೋ ಅನಾಹುತ ಆದಂಗೆ ಕಾಣ್ತಾ ಇದೆ, ನೀನು ಬಿಟ್ಟು ಬರಬಾರ್ದಾಗಿತ್ತು, ಯಾಕೆ ಬಿಟ್ಟು ಬಂದೆ ಅಂತ ಬಹಳ ಕಟುವಾಗಿ ಹೇಳ್ತಾನೆ. ಅಷ್ಟು ಹೇಳಿದರೂ ಕೂಡ ಆವಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾನು ಯಾವ ಕಾರಣಕ್ಕೂ ಬಿಟ್ಟು ಬರ್ತಾ ಇರಲಿಲ್ಲ, ನನಗೆ ನಿಂದನೀಯವಾದಂತಹ ಮಾತುಗಳನ್ನು ಹೇಳಿಬಿಟ್ಲು, ಆ ಮಾತುಗಳನ್ನು ಕೇಳಲಾರದೆ ನಾನು ಅಲ್ಲಿಂದ ಹೊರಗೆ ಬಂದೆ ಅಂತ ಹೇಳ್ತಾನೆ. ಇಬ್ಬರು ಬರ್ತಾರೆ, ಬಂದು ನೋಡ್ತಾರೆ. ನೋಡಿದರೆ ಆಶ್ರಮದಲ್ಲಿ ಸೀತೆಯನ್ನು ಕಾಣದೆ ರಾಮ ತಬ್ಬಿಬ್ಬಾಗಿ ಹೋಗ್ತಾನೆ, ಅಳಕ್ ಶುರು ಮಾಡ್ತಾನೆ. ಹಾ ಸೀತಾ, ಎಲ್ಲಿ ಹೋದೆ ಸೀತಾ ಅಂತ ಗಿಡ ಮರ ಪಕ್ಷಿ ಪ್ರತಿಯೊಂದನ್ನು ಕೇಳ್ತಾನಂತೆ.
ಎಲ್ಲಿ ಹೋದೆ ಸೀತಾ ಅಂತ ಹೇಳಿ ಸೀತೆಯನ್ನು ಹುಡುಕಕ್ಕೆ ಹೋಗ್ತಾ ಬಹಳ ಭಯವಾಗುತ್ತೆ ಅವನಿಗೆ. ಲಕ್ಷ್ಮಣ ಧೈರ್ಯವನ್ನು ಹೇಳ್ತಾನೆ, ಅಣ್ಣ ನೀನು ಈ ರೀತಿ ಭಯಪಡುವುದಾಗಲಿ ಗೋಳಾಡೋದಾಗಲಿ ಒಳ್ಳೆಯದಲ್ಲ ಅಂತ ಹೇಳಿ ಲಕ್ಷ್ಮಣ ಅವನನ್ನು ಕರ್ಕೊಂಡು ಮುಂದೆ ಬರ್ತಾರೆ. ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ರಕ್ತ ಕಾಣಿಸ್ತದೆ. ಆ ರಕ್ತವನ್ನು ನೋಡಿ, ಜಟಾಯು ಬಿದ್ದಿರೋದನ್ನು ನೋಡಿ ಯಾರು ರಾಕ್ಷಸನೇ ಇರಬೇಕು ಅಂತ ಹೇಳಿ ಬಿಲ್ಲನ್ನು ಕೈಗೆ ತಗೊಳ್ತಾನೆ. ಆವಾಗ ಜಟಾಯುನೇ ಬಾಯಿಬಿಟ್ಟು ಹೇಳ್ತಾನೆ, ಅಪ್ಪ ರಾಮ, ನಾನು ನಿಮ್ಮಪ್ಪನ ಸ್ನೇಹಿತ ಜಟಾಯು. ಈ ರೀತಿ ರಾವಣ ಬಂದಿದ್ದ, ಅವನ ಜೊತೆಯಲ್ಲಿ ನಾನು ವಯಸ್ಸಾದವನು, ಅವನ ಜೊತೆಯಲ್ಲಿ ಘೋರವಾಗಿ ಯುದ್ಧ ನಡೆಯಿತು, ನಿನ್ನ ಹೆಂಡತಿಯನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದಾನವನು ಅಂತ ಹೇಳಿ ರಾಮನಿಗೆ ಎಲ್ಲ ವೃತ್ತಾಂತವನ್ನು ಆ ಜೀವ ಹಿಡ್ಕೊಂಡಿರ್ತಾನೆ ಜಟಾಯು. ಎಷ್ಟು ಅವನ ಸಾರ್ಥಕವಾದ ಜೀವನ ಮಾಡ್ತಾನೆ ಅಂದರೆ, ಅವನು ಮೊದಲೇ ಹೇಳಿರ್ತಾನೆ ದೂರದಲ್ಲಿ ಕೂತ್ಕೊಂಡು ನಾನು ನೋಡುವ ಶಕ್ತಿ ಇದೆ, ಇಲ್ಲಿ ಕೂತ್ಕೊಂಡು ಕಾಯ್ತೀನಿ ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಕಾದು ರಾಮ ಬರುವವರೆಗೂ ಜೀವವನ್ನು ಹಿಡ್ಕೊಂಡಿದ್ದು ರಾಮನಲ್ಲಿ ಎಲ್ಲ ವೃತ್ತಾಂತವನ್ನು ಹೇಳಿ ತಾನು ಪ್ರಾಣವನ್ನು ಬಿಡ್ತಾನೆ. ಆ ಜಟಾಯುವಿಗೆ ರಾಮ ಸ್ವಯಂ ಸೌಮಿತ್ರೇ ಹರ ಕಾಷ್ಟಾನಿ, ಕಟ್ಟಿಗೆಗಳನ್ನು ಒಟ್ಟು ಮಾಡಪ್ಪ, ನಾವು ಇವನಿಗೆ ಸಂಸ್ಕಾರವನ್ನು ಮಾಡೋಣ ಅಂತ ಹೇಳಿ ಅವನಿಗೆ ಅಗ್ನಿ ಸ್ಪರ್ಶವನ್ನು ರಾಮನೇ ಮಾಡ್ತಾನಂತೆ. ಹಿಂದೆನೇ ಹೇಳಿದ್ವಿ, ರಾಮನ ಸ್ವಭಾವವೇ ಆ ಥರದ್ದು. ಯಾರಾದರೂ ಮನೆಯಲ್ಲಿ ದುಃಖವಾದರೆ ಅವರ ಪುತ್ರನಂತೆ ವರ್ತಿಸ್ತಾನೆ ಅಂತ ಹೇಳಿ, ಅವರ ಪುತ್ರನ ರೀತಿಯಲ್ಲಿ ಜಟಾಯುವಿಗೆ ತಾನು ಸಂಸ್ಕಾರ ಮಾಡಿ ಗೋದಾವರಿಯಲ್ಲಿ ಮಿಂದು ಅರ್ಘ್ಯವನ್ನು ಕೊಟ್ಟು ನೀನು ಮೋಕ್ಷಕ್ಕೆ ಹೋಗು ಅಂತ ಹೇಳಿ ಹೇಳ್ತಾನಂತೆ. ರಾಮ ಸ್ವಯಂ ಪರಮಾತ್ಮ ಅನ್ನೋದನ್ನು ಇಲ್ಲಿಯೂ ಕೂಡ ನಿರ್ಧರಿಸ್ತಾನೆ. ಮುಂದೆ ನಮಗೆ ಬರ್ತದೆ ಅವನು ಎಂತಹ ಕರುಣಾಮಯಿ ಅಂದರೆ, ಸಹೃದೇವ ಪ್ರಪನ್ನಾಯ ತಯಾಸ್ಮಿನ್ ಇತಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ. ಶ್ರೀರಾಮನು ಒಂದು ವ್ರತವನ್ನು ಆಚರಣೆ ಮಾಡ್ತಾನಂತೆ. ಏನು ಆ ವ್ರತ ಅಂದರೆ, ಸಹೃದೇವ ಪ್ರಪನ್ನಾಯ, ಒಳ್ಳೆಯ ಮನಸ್ಸಿನವರಾಗಿದ್ದು, ತವಾಸ್ಮಿ ಇತಿ ಯಾಚತೆ, ನಾನು ನಿನ್ನವನು ಭಗವಂತ ಅಂತ ಹೇಳಿ ಒಂದು ಸಾರಿ ನನ್ನನ್ನು ಬೇಡಿದರೆ ಸಾಕು. ಅಭಯಂ ಸರ್ವಭೂತೇಭ್ಯೋ, ಪ್ರತಿ ಪ್ರಾಣಿ ಜೀವ ವಸ್ತುಗಳಿಗೆಲ್ಲ ಅಭಯಂ ಸರ್ವಭೂತೇಭ್ಯೋ, ಎಲ್ಲ ಪ್ರಾಣಿಗಳಿಗೂ ಅಭಯವನ್ನು ಕೊಡ್ತೇನೆ. ದದಾಮಿ ಏತದ್ ವ್ರತಂ ಮಮ, ಇದು ನನ್ನ ವ್ರತ ಅಂತ ಹೇಳಿ ಶ್ರೀರಾಮನೇ ಹೇಳ್ತಾನೆ. ವಿಭೀಷಣನ ಶರಣಾಗತಿಯ ಸಮಯದಲ್ಲಿಯೂ ಈ ಮಾತು ಬರ್ತದೆ. ಆ ರೀತಿ ಜಟಾಯುವನ್ನು ಮೋಕ್ಷ ದೊರಕುವಂತೆ ಮಾಡ್ತಾನೆ ಶ್ರೀಮನ್ನಾರಾಯಣ ರಾಮ. ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಮುಂದೆ ಅರಣ್ಯ ಭಾಗದ ಉಳಿದ ಭಾಗವನ್ನು ನೋಡೋಣ. ಜೈ ಶ್ರೀರಾಮ್.